ಉದಾಸೀನ ಮತ್ತು ಯಾವುದೇ ಒಂದು ಸ್ವಾರ್ಥ ಭಾವನೆಯಿಂದ ಮಾಡದೆ ಆಡಬೇಕು, ತುಂಬ ಅನುಕೂಲ ಮಾಡಬೇಕು ಅಂತ ಮಾತ್ರ ಇವರ ಫಲಫಲಿಸುತ್ತಾರೆ. ಇಲ್ಲಿ ಸ್ವಾರ್ಥ ಉಪಯೋಗಿಸಿಕೊಂಡು ಏನಾದರೂ ಮೋಸ ಬಗೆಯಾದರೆ ಅನೇಕ ರೀತಿಯಲ್ಲಿ ಗ್ರಾಹಕರಿಗೂ ತೊಂದರೆಯಾಗುತ್ತದೆ ಮತ್ತು ಎಲ್ಲ ರೀತಿಯಿಂದ ಒತ್ತಾಗುತ್ತದೆ. ಅನೇಕ ಉದಾಹರಣೆಗಳು ಇದ್ದಾವೆ. ಹೋಗೋ ಮೂಲಕ್ಕೆ ಯಾವುದೇ ರೀತಿಯಲ್ಲಿ ಆಸ್ಪದ ಬಂದಾಗ ನಾವು ಎಚ್ಚರ ವಹಿಸಿ ಅದನ್ನು ಕರೆತಗೊಳಿಸುವಾಗಲಾದರೆ ಫಲವನ್ನು ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ಅದ್ರ ಮಧ್ಯದಲ್ಲಿ ನಾವು ಏನಾದರೂ ಲಾಭಕ್ಕೂ ಅಥವಾ ಅತ್ಯಾಸಕ್ಕೂ ಹೋದರೆ ಬೇಡಾಗ್ತದೆ. ಅದಕ್ಕೆ ಅನೇಕ ಉದಾಹರಣೆಗಳು ಇದ್ದಾವೆ. ಆಗಬಾರ್ದು. ಒಂದು ಬೇರೆ ರೀತಿಯಲ್ಲಿ ಇಂಥ ಮೂಲ ಹಾಗೆಗಳಾದರೂ ಬೇಕು ಅಂದರೆ ಬೇಡ ಅಂತ ಏನು ಬರೋದಿಲ್ಲ. ಯಾಕಂದರೆ ಜಾಸ್ತಿ ಇದೆ ಮತ್ತು ಅನುಭವಕ್ಕೂ ಬೇಕಾಗಿದೆ. ಎಲ್ಲ ರೀತಿಯಲ್ಲೂ ಒಂದು ಬಂಗಾರದ ಸಾಲ ಸಿಗುತ್ತದೆ, ಬೇರೆ ವ್ಯವಸಾಯ ಸಾಲ ಸಿಗುತ್ತದೆ. ಎಲ್ಲ ಸಾಲಗಳು ಸಿಗೋದ್ರಿಂದ ಈ ದಲ್ಲಾಳಿಗಳಂತೆ ಅಥವಾ ಕಮಿಷನ್ ಏಜೆಂಟ್ಗಳು ಹೋದರೆ ಅನೇಕ ರೀತಿಯ ತೊಂದರೆಗಳಿರ್ತದೆ. ಎಷ್ಟು ಮಂಟಗಳ ಹಾಳಾಗೋದು ಅದು ಆಗಬಾರ್ದು ಅನ್ನೋದು ಉದ್ದೇಶಕ್ಕಾಗಿ ಈ ಒಂದು ಸೇವಾ ಸಹಕಾರ ಸಂಘ ಹುಟ್ಟಿದ್ದಾರೆ ಮತ್ತು ಈಗಾಗಲೇ ಬೆಳೀತಾ ಇದ್ದಾರೆ. ಇನ್ನೂ ಅನೇಕ ರೀತಿಯಲ್ಲಿ ಬೆಳವಣಿಗೆ ಆದಷ್ಟು ಒಳ್ಳೆಯದಾಗುತ್ತೆ ಜನಕ್ಕೆ ಮತ್ತು ಈ ಗ್ರಾಹಕರಿಗೆ. ಸಂದರ್ಭದಲ್ಲಿ ಅನೇಕ ಉದಾಹರಣೆಗಳು ಮುಂದೆ ಇರೋದು. ತನ್ನ ಮೊದಲನೇ ಶಾಖೆಯನ್ನು ವಿದ್ಯುತ್ವವಾಗಿ ಉದ್ಘಾಟನೆಗೊಂಡಿದೆ. ಇದರ ಈ ಸಂಸ್ಥೆಯ ವಿಶೇಷ ಏನಂದರೆ, ಮೊದಲನೇ ಸಂಸ್ಥೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ಮುಖ್ಯ ಕಚೇರಿಯನ್ನು ಹೊಂದಿದ್ದು ಮಂಗಿಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ, ಅಲ್ಲಿನ ಬಡ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಸಹಾಯ ಆಗುವ ದೃಷ್ಟಿಯಿಂದ ಇವರು ಮುಂಚೆ ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಬ್ರ್ಯಾಂಚನ್ನು ಉದ್ಘಾಟನೆ ಮಾಡಿದರು. ನೆಕ್ಸ್ಟ್ ಈಗ ಪಟ್ಟಣ ಪ್ರದೇಶದಿಂದ ಬಂದಿದ್ದಾರೆ. ಹಾಗೆ ಇಲ್ಲಿಯ ಎಲ್ಲ ಸಹಕಾರಿಗಳಿಗೂ ಇವರ ಅನುಕೂಲತೆಗಳು ಸಿಗಲಿ ಅಂತ ಹೇಳಿ ಆಶಿಸ್ತೇನೆ. ನನ್ನ ಒಂದೆರಡು ಈ ಸೌಹಾರ್ದ ಸಹಕಾರಿಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕಿದೆ. ಸೌಹಾರ್ದ ಸಹಕಾರಿಗಳು ಬಹಳಷ್ಟು ವೇಗದಲ್ಲಿ ಬೆಳೀತಾ ಇದೆ. ಉದಾಹರಣೆಗೆ ಹೊನ್ನಾವರದಲ್ಲಿ ಜನಸಂಖ್ಯೆ 25,000ರಿಂದ 35,000 ಒಳಗಡೆ ಇರು. 35,000 ಒಳಗಡೆ ವೃದ್ಧರು ಮತ್ತು 18 ವರ್ಷದ ಒಳಗಿನವರಂತ 10,000 ಜನ ತೆಗೆದರೆ 25,000 ಜನಸಂಖ್ಯೆ ಇದೆ. ಆದರೆ ಇಲ್ಲಿ ಸೊಸೈಟಿಗಳು, ಸೌಹಾರ್ದ ಸಂಸ್ಥೆಗಳು 35, ಪತ್ತಿನ ಸಹಕಾರಿ ಸಂಘಗಳು 12, DCC ಬ್ಯಾಂಕು, ಅರ್ಬನ್ ಬ್ಯಾಂಕು ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಧಾರಣ 17. ಅದನ್ನು ಬಿಟ್ಟು ಮೀಟರ್ ಬಡ್ಡಿಯವರು, ವ್ಯವಸಾಯ ಸೇವಾ ಸಹಕಾರಿ ಸಂಘದವರು, ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ, ಅಗ್ರಿಕಲ್ಚರ್ ಸೊಸೈಟಿ, PND ಬ್ಯಾಂಕ್, ಹೀಗೆ ಎಣಿಸ್ತಾ ಹೋದರೆ 100 ಗಂಟೆ ಆಗ್ತದೆ. ಆದರೆ ಮೊದಲಿಂದರು ಒಂದು ಹೋರಾಟಗಾರರು ನನಗೆ ಗೊತ್ತಿದೆ. ಅವರಿಗೆ ವಕೀಲು ವೃತ್ತಿ ಮಾಡಿ ಮತ್ತು ಈ ಇಲ್ಲಿಯ ಎಲ್ಲ ರಾಜಕೀಯ ಅನುಭವವನ್ನು ಹೊಂದಿದಂಥ ಅವರು ಈ ಸಂಸ್ಥೆಯನ್ನು ಚೆನ್ನಾಗಿ ಕಟ್ಟಿ ಬೆಳೆಸ್ತಾರೆ ಎಂಬುವಂಥ ವಿಶ್ವಾಸ ನನಗಿದೆ. ಯಾಕಂದರೆ ಅವರಲ್ಲೂ ಒಂದು ಉತ್ಸುಕತೆ ಇದೆ ಅಂತ ನಾನು ಭಾಳ ನೋಡಿದ್ದೇನೆ. ನನಗೆ ಅವರು ಈ ಸಂಸ್ಥೆಯನ್ನು ಒಂದು ಹಳ್ಳಿಯಲ್ಲಿ ಮಾಡಿದ್ರಲ್ಲ, ಅಲ್ಲಿ ಅವರು ಚೆನ್ನಾಗಿ ಮಾಡಿದರು. ಅದನ್ನು ನಮ್ಮ ಹೊನ್ನಾವರ ಮೇನ್ ಪಟ್ಟಣಕ್ಕೆ ತಂದು ಮಾಡಿದ್ದಾರೆ. ಈ ಸಂಸ್ಥೆ ಚೆನ್ನಾಗಿ ಬೆಳೀತದೆ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಭಾಳ ವರ್ಷದಿಂದ ಬ್ಯಾಂಕಿನ ಮಹಾಬಲೇಶ್ವರ ಬ್ಯಾಂಕ್ ಗೋಕರ್ಣದ ಅಧ್ಯಕ್ಷನಾಗಿ ಭಾಳ ವರ್ಷ ಕೆಲಸ ಮಾಡಿದ್ದೇನೆ. 30 ವರ್ಷದಿಂದ ಬ್ಯಾಂಕಲ್ಲಿದ್ದೇನೆ. ಈಗ 13 ವರ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿ ಈ ಬ್ಯಾಂಕಿನ ಬಗ್ಗೆ ನನಗೆ ಅಪಾರ ಅನುಭವ ಇದೆ. ಯಾಕಂದರೆ ಕೆಲಸ ಬ್ಯಾಂಕ್ನಲ್ಲಿ ನಮ್ಮ ಮೋಹನ್ ದಾಸ್ ನಾವು 10 ವರ್ಷ ಈಗೆಲ್ಲ ಭಾಳ ಜನ ಹೇಳಿದ್ರು 10 ವರ್ಷ ಆಯಿತು ನೀವಿನ್ನು ಬ್ರಾಂಚ್ ಓಪನ್ ಮಾಡಿಲ್ಲ, ಬೇರೆ ಓಪನ್ ಮಾಡಿಲ್ಲ. ನಮ್ಮ ಹಿಂದೆ ನಮ್ಮ 10 ವರ್ಷ ನಮ್ಮ ಹಿಂದಿನ ಸತೀಶ್ ನಾಯ್ಕ ಅಂತ ವಕೀಲರು ಅಧ್ಯಕ್ಷರಾಗಿದ್ರು, ಅವರು ಸಹ ಅಷ್ಟೇ ಕ್ರಿಯಾಶೀಲರು. ಮತ್ತೆ ನಮ್ದೇ ಕೇಳಿದ್ರೆ ನಾವು ಸಾಲ ಕೊಡ್ತೇವೆ. ನಾವು ಯಾವಾಗಲೂ 5 ಲಕ್ಷ ಮೇಲೆ ಸಾಲ ಕೊಡಲಿಲ್ಲ. ಹಿಂದೆ ಯಾರಿಗೆ ಕೊಡುವಾಗ 5 ಲಕ್ಷ ಮೇಲೆ ಕೊಡಲಿಲ್ಲ. ನಮ್ಮ ಸಂಸ್ಥೆ ಬಹಳ ಹೆಚ್ಚು ಬೆಳೆದು ಬಿದ್ದೋಗ್ಲಿಕ್ಕಿಂತ ಇದ್ದ ಸಂಸ್ಥೆಯನ್ನು ಚೆನ್ನಾಗಿ ಅಂದ್ರೆ ನಮ್ಮ ಹಣ ಎಲ್ಲರಿಗೂ ಸೇರಬೇಕು ಅಂತ ಭಾವನೆ ಇಟ್ಕೊಂಡು ನಾವು ಸಂಸ್ಥೆ ಬೆಳೆಸಿದ್ದೇವೆ. ಈಗಾಗಲೇ ಮಂಕಿ ಅಂತ ಸಣ್ಣ ಊರಲ್ಲೇ ನಮಗೆ 7 ರಿಂದ 8 ಕೋಟಿ ರೂಪಾಯಿ ಬಂಡವಾಳ ಇತ್ತು. ಅಲ್ಲಿ ನಡೀತಾ ಇದೆ ವ್ಯವಹಾರ. 7-8 ಒಳ್ಳೆ ಜನರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಮಂಕಿ ಜನ ಮತ್ತೆ ಮಂಕಿ ಸುತ್ತಮುತ್ತ ಗ್ರಾಹಕರು ನಮ್ಮ ಸಂಸ್ಥೆ ನಮಗೆ ಇಟ್ಟು ಬಹಳಷ್ಟು ಅತ್ಯುತ್ತಮ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಸಂಸ್ಥೆ ಅಷ್ಟು ಸಣ್ಣ ಊರಲ್ಲಿ 8 ಕೋಟಿ ರೂಪಾಯಿ ವ್ಯವಹಾರ ಮಾಡೋದು ಅಷ್ಟು ಸುಲಭ ವ್ಯವಹಾರ ಅಷ್ಟಿಲ್ಲ. ಒಂದು ಸಹಕಾರಿ ಸಂಸ್ಥೆ ಅದೇ ಅರ್ಬನ್ ಬ್ಯಾಂಕ್ ಅಂತ ದೊಡ್ಡ KDC ಬ್ಯಾಂಕ್ ಅಂತ ಆದ್ರೆ ಜನ ಇದು ಮಾಡ್ತಾರೆ. ಅದು ನಮ್ಮ ಸಣ್ಣ ಸಂಸ್ಥೆ ಅಷ್ಟು ವ್ಯವಹಾರ ದುಡ್ಡಿನ ವ್ಯವಹಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಮಗೆ ಜನರ ವಿಶ್ವಾಸ. ಮತ್ತೆ ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ನಿರ್ದೇಶಕ ಹೇಳ್ತಿದ್ದೆ, ಮುಂದೆ ಹೇಳ್ತೇನೆ, ಯಾವಾಗಲೂ ಹೇಳ್ತೇನೆ, ಸಿಬ್ಬಂದಿಗಳು ಮ್ಯಾನೇಜರ್ ಆಗಲಿ ಅಂತ ನಮ್ಮ ಈ ಗ್ರಾಹಕರಲ್ಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ.
ನೀವು ಸಾಲಗಾರರನ್ನ ಫ್ಯಾಕ್ಟರಿ ಇಡೋರು ಅವ್ರು ಅನುಕೂಲ ತಕ್ಕಂತೆ ಅವ್ರಿಗೆ ಎಲ್ಲಿ ಜಾಸ್ತಿ ಸಿಗ್ತದೆ ಅಲ್ಲಿ ಇರ್ತಾರೆ. ಸಾಲಗಾರರನ್ನ ನಮ್ಮ ದೇವರಂತ ಕಾಣಬೇಕು. ಅವರನ್ನು ಯಾವತ್ತೂ ಅವ್ರ ಮನಸ್ಸು ನೋಯಿಸಬಾರ್ದು. ಯಾಕಂದ್ರೆ ಒಬ್ಬನಿಗೆ ಇವತ್ತು ಕೊಡ್ಲಿಕ್ಕೆ ಆಗ್ಬೋದು, ಬಡವ ಇರ್ತಾನೆ, ಅವ್ನಿಗೆ ಇವತ್ತು ಕಣ್ ತುಂಬಲಿಕ್ಕೆ ಆಗ್ಲಿಕ್ಕಿಲ್ಲ, ಮುಂದಿನ ತಿಂಗಳ ಅವರನ್ನ ಕೀಳಾಗಿ ನೋಡಬಾರ್ದು. ಮತ್ತು ಅವರಿಗೆ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ಎಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಆದ್ರೆ ಆ ಸಂಸ್ಥೆ ಬೆಳೆಸಲಿಕ್ಕೆ ಮೂಲ ಕಾರಣ ಅವರು ಸಿಬ್ಬಂದಿಗಳಾಗ್ತಾರೆ. ಯಾಕಂದ್ರೆ ಈಗ ಹೇಳಿದ್ರು ಕೇವಲ ಏನು ಬೇಕು ಡೆಪಾಸಿಟ್ ಇದ್ದರೆ ನಾವು ಸಾಲ ಕೊಡಿಸೋದ್ರಿಂದ, ಆದ್ರೆ ಮುಖ್ಯವಾಗಿ ಒಂದು ಸಾಲ ತಗೊಂಡಾಗ ಅವರಿಗೆ ನಾವು ಗೌರವ ಮಾಡೋದನ್ನ ಕಲಿಬೇಕು. ಯಾಕೆಂದ್ರೆ